ಸದಸ್ಯರೆಲ್ಲ ಒಬ್ಬರು ಬಂದಿಲ್ವಲ್ಲ, ಎಲ್ಲ ಬಂದವ್ರ ಕಾರಣ ಶುಭೋದಯಗಳು. ಈ ದಿನ ಕರ್ನಾಟಕ ಸರ್ಕಾರದ ವತಿಯಿಂದ ಮಾಗಡಿ ತಾಲೂಕು ಪಂಚಾಯಿತಿ, ಬೆಂಗಳೂರು ದಕ್ಷಿಣ ಜಿಲ್ಲಾ ಪಂಚಾಯಿತಿ ವತಿಯಿಂದ ಮಾದಿಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ 2025-26ನೇ ಸಾಲಿನ ಮಕ್ಕಳ ಗ್ರಾಮ ಸಭೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಹಾಗೂ ಎಲ್ಲ ಶಾಲೆಯಿಂದ ಬಂದಿರತಕ್ಕಂಥ ಶಿಕ್ಷಕರು, ಮುದ್ದು ಪುಟಾಣಿಗಳಿಗೂ ಹಾಗೂ ಆಗಮಿಸಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಈ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಸ್ವಾಗತ, ಸುಸ್ವಾಗತ. ಮೊದಲಿಗೆ ಗುರು ಬ್ರಹ್ಮ ಗುರು ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ, ಮಕ್ಕಳೇ, ಮತ್ತೆ ಶಿಕ್ಷಕರೇ ಮತ್ತೆ ಅಧಿಕಾರಿ ವರ್ಗದವರು, ಈ ದಿವಸ ಮಾದಿಗೊಂಡನಹಳ್ಳಿಯಲ್ಲಿ 25 ಮತ್ತು 26ನೇ ಸಾಲಿನ ಮಹಿಳಾ ಮತ್ತು ಮಕ್ಕಳ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿರೋದು ತುಂಬ ಸಂತೋಷ ವಿಚಾರ. ಇವತ್ತೇನಪ್ಪ, ಪ್ರತಿ ವರ್ಷವೂ ಸಹ ನವೆಂಬರ್ ತಿಂಗಳಲ್ಲಿ ಈ ಒಂದು ಮಹಿಳಾ ಮತ್ತು ಮಕ್ಕಳ ಗ್ರಾಮ ಸಭೆಯನ್ನ ಸಂಪೂರ್ಣವಾಗಿ ಪ್ರತಿಯೊಂದು ಗ್ರಾಮ ಪಂಚಾಯತ್ನೂ ಸಹ ಸರ್ಕಾರದ ಆದೇಶ ಮೇರೆಗೆ ಈ ಕಾರ್ಯಕ್ರಮವನ್ನ ಮಾಡಬೇಕು. ಇವತ್ತು ಬಹಳ ಮುಖ್ಯವಾಗಿ ನಾವು ಮಕ್ಕಳ ಹಕ್ಕುಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಾನು ಸಂಪನ್ಮೂಲ ವ್ಯಕ್ತಿಯಾಗಿ ನನ್ನನ್ನು ಕರೆಸಿದ್ದಾರೆ. ನನ್ನ ಹೆಸರು ಗಂಗನ್ಮಯ್ಯ ಅಂತ, ನಮ್ಮದು ಮಾಗಡಿ ತಾಲೂಕು ಮತ್ತೆ ಜುಟ್ನಹಳ್ಳಿ. ನಾನು ಬಹಳ ಮುಖ್ಯವಾಗಿ ಮಕ್ಕಳ ಬಗ್ಗೆ ಏನು ಹಕ್ಕುಗಳಿದೆ ಅನ್ನೋದ್ರ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತೀನಿ. 20 ನವೆಂಬರ್ 1989ರಲ್ಲಿ ಇಡೀ ವಿಶ್ವಸಂಸ್ಥೆ ಸಹಿ ಆಗುತ್ತೆ. ನಂತರ ಅದಾದ ಮೇಲೆ ಇಡೀ ಕರ್ನಾಟಕ ಭಾರತ ದೇಶ ಸರ್ಕಾರ ಡಿಸೆಂಬರ್ 1992ರಲ್ಲಿ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಜಾರಿಯಾಗುತ್ತೆ, ಮಕ್ಕಳ ಹಕ್ಕುಗಳು. ಹಾಗಾಗಿ ನಾನು ನೇರವಾಗಿ ಮಕ್ಕಳಿಗೆ ಪ್ರಶ್ನೆಯನ್ನು ಕೇಳ್ತೀನಿ, ನೇರವಾಗಿ ಚರ್ಚೆಯನ್ನು ಮಾಡಬೇಕು. ಏಕಪ್ಪ ಅಂತಂದ್ರೆ ಇದು ಚರ್ಚೆ ಮೂಲಕ ಹೋದ್ರೆ ತುಂಬಾ ವಿಷಯ ಮನಸ್ಸಿಗೆ ಆಳವಾಗಿ ಹೋಗುತ್ತೆ ಅಂತ. ಹಾಗಾಗಿ ಮಕ್ಕಳುಗಳು ನೇರವಾಗಿ ಹೇಳ್ಬೇಕು. ಈ ದಿವಸ ಮಕ್ಕಳ ಈ ದಿವಸ ನಿಮ್ಗೆ ಯಾವ ಯಾವ ಹಕ್ಕುಗಳಿದೆ ಹೇಳ್ತೀರಾ? ಯಾರಾದ್ರೂ ಎದ್ದು ನಿಂತ್ಕೊಂಡು ನಿಮ್ಗೆ ಯಾವ ಹಕ್ಕಿದೆ, ಯಾವ ಹಕ್ಕುಗಳನ್ನ ಕೊಟ್ಟಿದ್ದೀರಾ ಸರ್ಕಾರ ನಿಮಗೆ? ಹೇಳಿ, ಎತ್ತಿಸ್ಕೋಬೇಕು. ಇದಪ್ಪ ಹೇಳು, ಒಳ್ಳೇದು ಹೇಳಿದೆ ನೀನು. ಎಜುಕೇಶನ್ ರೈಟ್, ಓಕೆ. ನಂತರ ಬೇರೆ ಕುತ್ಕೋಪ್ಪ. ಸಮಾನತೆ, ವೆರಿ ಗುಡ್. ಜೋರ ಚಪ್ಪಾಳೆ ಮಾಡ್ರಿ ಆ ಪಾಪಗೆ. ನಂತರ ಸಮಾನತೆ ಹಕ್ಕು ಬೇರೆ ಯಾರಾದ್ರೂ ಹೇಳ್ಬೋದು? ಧಾರ್ಮಿಕ ಹಕ್ಕು. ನಂತರ ಸ್ವಾತಂತ್ರ್ಯದ ಹಕ್ಕು ಮತ್ತೆ ಮಾತನಾಡುವ ಹಕ್ಕು. ವೆರಿ ಗುಡ್. ಶೋಷಣೆ ವಿರುದ್ಧದ ಹಕ್ಕು. ಆಮೇಲೆ ವೆರಿ ಗುಡ್, ಶಿಕ್ಷಣದ ಹಕ್ಕು. ಏನೇನು ಹೆಸರು? ವಿನಯ್. ವಿನಯ್ಗೆ ಜೋರ ಚಪ್ಪಾಳೆ ಮಾಡಿ. ಶಿಕ್ಷಣದ ಹಕ್ಕು. ನಂತರ ಬದುಕುವ ಹಕ್ಕು. ವೆರಿ ಗುಡ್. ಏನಪ್ಪ ಹೆಸರು? ಮಾನಸ. ಬಹಳ ಮುಖ್ಯವಾಗಿ ನಾವು ಇವತ್ತು 5 ಹಕ್ಕುಗಳನ್ನ ನಾವು ಪ್ರಮುಖವಾಗಿ ತಗೊಳ್ಳೋಣ. ಅದರಲ್ಲಿ ಬಹಳ ಮುಖ್ಯವಾಗಿ ಒಂದು ಬದುಕುವ ಹಕ್ಕು,